ಕೊನೆಗೂ ರಿಯಲ್ಮಿ ತನ್ನ ಹೊಸ ಬ್ಯಾಟರಿ ಮಾನ್ಸ್ಟರ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ. ಆ ಫೋನ್ ಈಗ ನನ್ನ ಕೈಯಲ್ಲಿದೆ. ಇದರ ಹೆಸರು ರಿಯಲ್ಮಿ 16T 5G ಸ್ಮಾರ್ಟ್ ಫೋನ್. ಕನ್ನಡದಲ್ಲಿ ಫಸ್ಟ್ ನಾವೇ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಈಗ ಮಾರ್ಕೆಟ್ನಲ್ಲಿ ಸ್ಲಿಮ್ ಬೇಕು, ಬಿಗ್ ಬ್ಯಾಟ್ರಿ ಬೇಕು, ಗುಡ್ ಡಿಸ್ಪ್ಲೇ ಬೇಕು ಅಂದರೆ ಬ್ರ್ಯಾಂಡ್ಸ್ ಕಾಂಪ್ರಮೈಸ್ ತುಂಬ ಮಾಡ್ತಾ ಇದ್ದಾರೆ. ಆದರೆ ರಿಯಲ್ಮಿ ಫೋನ್ಸಲ್ಲಿ ಈಗ 8000 mAh ಬ್ಯಾಟ್ರಿ, OLED ಡಿಸ್ಪ್ಲೇ, ಸೋನಿ ಕ್ಯಾಮ್ರಾ ಸೆನ್ಸರ್, IP69 ರೇಟಿಂಗ್ ಇವೆಲ್ಲ ಒಂದೇ ಫೋನಲ್ಲಿ ನಿಮಗೆ ಸಿಗ್ತಾ ಇದೆ. ಕ್ವಶನ್ ಏನಂದ್ರೆ, ಈ ಫೋನ್ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಇರುತ್ತಾ ಅಥವಾ ಬ್ಯಾಟ್ರಿ ಮಾತ್ರ ಹೈಲೈಟ್ ಇದೆಯಾ? ಇವೆಲ್ಲ ಕಂಪೇರ್ ಮಾಡಿ ಮಾತಾಡೋಣ. ಇವತ್ತು ವಿಡಿಯೋದಲ್ಲಿ ರಿಯಲ್ಮಿ 16T ಕಂಪ್ಲೀಟ್ ರಿವ್ಯೂ ಮಾಡೋಣ. ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಗೇಮಿಂಗ್, ಕ್ಯಾಮ್ರಾ, ಬ್ಯಾಟ್ರಿ, ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ. ಈ ಫೋನ್ ಲೈವ್ ಡೆಮೋಸ್ ನೋಡ್ಬೇಕಾ, ಆಫರ್ಸ್ ಬಗ್ಗೆ ತಿಳ್ಕೊಬೇಕಾ, ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಟಿಪಿಕಲ್ ರಿಯಲ್ಮಿ ಸಿಲ್ವರ್ ಪ್ಯಾಕಿಂಗ್ ಬಾಕ್ಸ್ ಸಿಗ್ತಾ ಇದೆ. ಬಾಕ್ಸ್ ಒಳಗಡೆ ನಿಮಗೆ ಡಾಕ್ಯುಮೆಂಟೇಶನ್, ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಜೊತೆಗೆ ಟೈಪ್ ಸಿ ಕೇಬಲ್ ಮತ್ತು 45 ವಾಟ್ಸ್ ಫಾಸ್ಟ್ ಚಾರ್ಜರ್ ನಿಮಗೆ ಬಾಕ್ಸ್ ಒಳಗಡೆ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ನಲ್ಲಿ ಚಾರ್ಜರ್ ರಿಮೂವ್ ಮಾಡ್ತಾರೆ ಬೇರೆ ಬ್ರ್ಯಾಂಡ್ಸ್ನವರು, ಆದರೆ ರಿಯಲ್ಮಿ ಅವರು ಈ ಫೋನಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಹಾನೆಸ್ಟ್ಲಿ ಈ ಫೋನ್ ಬಿಗ್ಗೆಸ್ಟ್ ಹೈಲೈಟ್ ಏನಂದ್ರೆ 8000 mAh ಲಾರ್ಜರ್ ಬ್ಯಾಟ್ರಿ ಇದ್ರೂ ಬಲ್ಕಿ ಫೀಲ್ ಕೊಡಲ್ಲ. ಇದು ಜಸ್ಟ್ 8.8 mm ಥಿಕ್ನೆಸ್ ಹೊಂದಿದೆ. ಕೈಯಲ್ಲಿ ಹಿಡಿದಾಗ ಸರ್ಪ್ರೈಸಿಂಗ್ಲಿ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಬ್ಯಾಲೆನ್ಸ್ ಚೆನ್ನಾಗಿದೆ. ಬ್ಯಾಕ್ ಸೈಡ್ನಲ್ಲಿ ಮ್ಯಾಟ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಮಾರ್ಕ್ ಜಾಸ್ತಿ ಈ ಫೋನ್ ಮೇಲೆ ಬೀಳಲ್ಲ. ಕ್ಯಾಮ್ರಾ ಮಾಡಲ್ ಸಿಂಪಲ್ ಮತ್ತು ಕ್ಲೀನ್ ಲುಕ್ನ ಹೊಂದಿದೆ. ಫ್ರಂಟ್ ಸೈಡ್ನಲ್ಲಿ ಫ್ಲಾಟ್ ಡಿಸ್ಪ್ಲೇ ಸಿಗ್ತಾ ಇದೆ. ಬ್ಲೆಜಲ್ಸ್ ಆವರೇಜ್ ಆಗಿದೆ, ಬಟ್ ಓವರ್ ಆಲ್ ಲುಕ್ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇದಕ್ಕೆ IP68 ಮತ್ತು IP69 ರೇಟಿಂಗ್ ಸಿಗ್ತಾ ಇದೆ. ಅಂದರೆ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಇದೆ. ಈ ಪ್ರೈಸ್ ರೇಂಜ್ನಲ್ಲಿ ಇದು ರಿಯಲಿ ಇಂಪ್ರೆಸಿವ್ ಫೀಚರ್ಸ್ ಆಗಿದೆ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕೆಳಗಡೆ USB ಟೈಪ್ ಸಿ ಪೋರ್ಟ್ ಸಿಗ್ತಾ ಇದೆ. ಸ್ಪೀಕರ್, ಮೈಕ್ರೋಫೋನ್ ಮತ್ತು ಸಿಮ್ ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಇನ್ನು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಸಿಗ್ತಾ ಇದೆ. ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಸ್ಪೀಕರ್ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಲೌಡ್ನೆಸ್ ಚೆನ್ನಾಗಿದೆ, ಯೂಟ್ಯೂಬ್ ವಿಡಿಯೋಸ್, ಮೂವೀಸ್ ನೋಡೋದಕ್ಕೆ ಚೆನ್ನಾಗಿದೆ. ಈಗ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.8 ಇಂಚಸ್ ಫ್ಲಾಟ್ OLED ಡಿಸ್ಪ್ಲೇ ಸಿಗ್ತಾ ಇದೆ. ಹಾನೆಸ್ಟ್ಲಿ OLED ಪ್ಯಾನಲ್ ಇರೋದ್ರಿಂದ ಕಲರ್ಸ್ ವೈಬ್ರೆಂಟ್ ಆಗಿ ಕಾಣುತ್ತೆ, ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗ್ ಎಕ್ಸ್ಪೀರಿಯನ್ಸ್ ರಿಯಲಿ ಎಂಜಾಯಬಲ್ ಆಗಿರುತ್ತೆ. ಔಟ್ಡೋರ್ ವಿಸಿಬಿಲಿಟಿ ಸ್ವಲ್ಪ ಡಿಸೆಂಟ್ ಆಗಿದೆ, ಆದರೆ ಡೈರೆಕ್ಟ್ ಸನ್ಲೈಟ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಜಾಸ್ತಿ ಏನು ಕಷ್ಟ ಆಗಲ್ಲ. ಇದರಲ್ಲಿ 144 Hz ರಿಫ್ರೆಶ್ ರೇಟ್ ಇದೆ. ಇದರ ಟಚ್ ರೆಸ್ಪಾನ್ಸ್ ಚೆನ್ನಾಗಿದೆ. ಗೇಮಿಂಗ್ ಮಾಡಿದಾಗ ಕ್ವಿಕ್ ರೆಸ್ಪಾನ್ಸ್ ಕೊಡುತ್ತೆ. ಲಾರ್ಜ್ ಡಿಸ್ಪ್ಲೇ ಇರೋದ್ರಿಂದ ಕಂಟೆಂಟ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ MediaTek Dimensity 6300 ಮ್ಯಾಕ್ಸ್ ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ 6 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಬರುತ್ತೆ. 88% CPU ಥ್ರಾಟಲ್ ಬರುತ್ತೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಜೊತೆಗೆ ಇದರಲ್ಲಿ LPDDR4 ಎಕ್ಸ್ಟ್ರಾ ಮತ್ತು UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡು ಸ್ವಲ್ಪ ಕಡಿಮೆ ಆಯಿತು. ಡೈಲಿ ಯೂಸೇಜಲ್ಲಿ ಈ ಫೋನ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಮಲ್ಟಿಟಾಸ್ಕಿಂಗ್ ಎಲ್ಲವೂ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಮತ್ತು ಈ ಫೋನ್ನ ಗೇಮಿಂಗ್ ಕಡೆ ಬಂದರೆ, BGMI, ಫ್ರೀ ಫೈರ್, COD ತರ ಗೇಮ್ಸ್ ಮೀಡಿಯಂ ಸೆಟ್ಟಿಂಗ್ನಲ್ಲಿ ಸ್ಮೂತ್ ಆಗಿ ರನ್ ಆಗುತ್ತೆ. ಹಾರ್ಡ್ ಕೋರ್ ಫ್ಲಾಗ್ಶಿಪ್ ಗೇಮಿಂಗ್ ಫೋನ್ ಅಲ್ಲ, ಆದರೆ ಕ್ಯಾಶುವಲ್ ಗೇಮರ್ಸ್ಗೆ ಡೆಫಿನೆಟ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹೀಟಿಂಗ್ ಕಂಟ್ರೋಲ್ ಡಿಸೆಂಟ್ ಆಗಿದೆ. ಲಾಂಗ್ ಗೇಮಿಂಗ್ ಸೆಷನ್ಸ್ ಅಲ್ಲೂ ಸ್ಟೇಬಲ್ ಪರ್ಫಾರ್ಮೆನ್ಸ್ ಮೇಂಟೈನ್ ಮಾಡುತ್ತೆ. ಇನ್ನು ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಇದು ರಿಯಲ್ಮಿ UI 7 ಮತ್ತು Android 16 ನಲ್ಲಿ ಬರ್ತಾ ಇದೆ. ಇದರ UI ಸ್ಮೂತ್ ಆಗಿ ಫೀಲ್ ಕೊಡುತ್ತೆ. ಆನಿಮೇಷನ್ ಡೀಸೆಂಟ್ ಆಗಿದೆ. ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗ್ತಾ ಇದೆ. ಇನ್ನು ಇದರ ಫೀಚರ್ಸ್ ಕೂಡ ಆ್ಯಡ್ ಮಾಡಲಾಗಿದೆ. ಸ್ಮಾರ್ಟ್ ಸಜೆಷನ್, ಎಡಿಟಿಂಗ್ ಟೂಲ್ಸ್, ಪ್ರೊಡಕ್ಟಿವಿಟಿ ಫೀಚರ್ಸ್ ಕೂಡ ಸಿಗ್ತಾ ಇದೆ. ಬ್ಲಾಟ್ವೇರ್ ಸ್ವಲ್ಪ ಇದೆ, ಬಟ್ ಇದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಓವರ್ ಆಲ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕ್ಲೀನ್ ಫೀಲ್ ಕೊಡುತ್ತೆ. ಇದಕ್ಕೆ ಎಷ್ಟು ಅಪ್ಡೇಟ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈಗ ಇದರ ಬ್ಯಾಟರಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಹಾನೆಸ್ಟ್ಲಿ ಇದು ಈ ಫೋನ್ ಬಿಗ್ಗೆಸ್ಟ್ ವೆಪನ್ ಆಗಿದೆ. ಇದರಲ್ಲಿ ಲಾರ್ಜರ್ 8000 mAh ಬ್ಯಾಟರಿ ಸಿಗ್ತಾ ಇದೆ. ನಾರ್ಮಲ್ ಯೂಸರ್ಸ್ಗೆ ಇದು 2 ದಿನ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಎವಿ ಯೂಸೇಜ್ಗೂ ಫುಲ್ ಡೇ ಬ್ಯಾಟರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಯೂಟ್ಯೂಬ್, ಗೇಮಿಂಗ್, ಸೋಷಿಯಲ್ ಮೀಡಿಯಾ ಯೂಸೇಜ್ ಮಾಡಿದ್ರು ಬ್ಯಾಟ್ರಿ ಟೆನ್ಷನ್ ಇರಲ್ಲ.
ಇದು 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಚಾರ್ಜಿಂಗ್ ಸ್ಪೀಡ್ ಅಷ್ಟು ಫಾಸ್ಟ್ ಇಲ್ಲ, ಆದರೆ ಬ್ಯಾಟ್ರಿ ಸೈಜ್ಗೆ ಡೀಸೆಂಟ್ ಸ್ಪೀಡ್ ಅಂತಾನೆ ಹೇಳ್ಬೋದು. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP ಸೋನಿ IMX852 ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ. ಜೊತೆಗೆ 2 MP ಸೆಕೆಂಡ್ರಿ ಸೆನ್ಸಾರ್ ಇದೆ ಮತ್ತು ಫ್ರಂಟ್ ಸೈಡ್ನಲ್ಲಿ ಸೋನಿ IMX480 ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. ಡೇಲೈಟ್ ಫೋಟೋಸ್ನಲ್ಲಿ ಡೀಟೇಲ್ಸ್ ಶಾರ್ಪ್ ಆಗಿದೆ, ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಸ್ಕಿನ್ ಟೋನ್ ನ್ಯಾಚುರಲ್ ಆಗಿ ಬರುತ್ತೆ. ಇನ್ನು ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಇದರಲ್ಲಿ 10x ಝೂಮ್ ಮಾಡ್ಬೋದು. ಝೂಮ್ ಮಾಡಿದಾಗ ಕ್ವಾಲಿಟಿ ಜಾಸ್ತಿ ಏನು ಹಾಳಾಗಲ್ಲ, ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಜೊತೆಗೆ ಲೋ ಲೈಟ್ ಫೋಟೋಸಲ್ಲಿ ನಾಯ್ಸ್ ರಿಡಕ್ಷನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಪೋರ್ಟ್ರೇಟ್ ಫೋಟೋಸ್ ಎಜ್ ರಿಡಕ್ಷನ್ ಚೆನ್ನಾಗಿದೆ, ಇದರಲ್ಲಿ ಸ್ವಲ್ಪ ಬೆಸ್ಟ್ ಪೋರ್ಟ್ರೇಟ್ ಫೋಟೋಸ್ನ ಬರುತ್ತೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಇನ್ನು ಸೆಲ್ಫಿ ಫೋಟೋಸಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಜ್ ರಿಡಕ್ಷನ್ ಕೂಡ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ, ಫೇಸ್ ಶಾರ್ಪ್ನೆಸ್ ಚೆನ್ನಾಗಿದೆ. ಇದು ವಿಡಿಯೋ ರೆಕಾರ್ಡಿಂಗ್ ಕಡೆ ಬಂದರೆ ಇದರಲ್ಲಿ 1080 ವಿಡಿಯೋಸ್ 30 FPS ರೆಕಾರ್ಡಿಂಗ್ ಮಾಡ್ಬೋದು. ಇದರಲ್ಲಿ OS ಸಿಗುತ್ತೆ, ಇದರಿಂದ ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ವಿಡಿಯೋಸಲ್ಲಿ ಕಲರ್ಸ್ ಕನ್ಸಿಸ್ಟೆಂಟ್ ಆಗಿದೆ. ಫ್ರಂಟ್ ಕ್ಯಾಮ್ರಾ ಇದನ್ನು 1080 ವಿಡಿಯೋಸ್ 30 FPS ತೆಗಿಬೋದು. ಇದರಲ್ಲಿ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ, ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಓವರಾಲ್ ರಿಯಲ್ಮಿ ನಂಬರ್ ಸೀರೀಸ್ ಫೋನ್ಸ್ ಕ್ಯಾಮ್ರಾಗೆ ಪಾಪ್ಯುಲರ್ ಆಗಿದೆ. ಇದರಲ್ಲಿ ನಿಮಗೆ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. ಇನ್ನು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5G ಸಪೋರ್ಟ್ ಇದೆ, ಬ್ಲೂಟೂತ್ 5.4 ಇದೆ, Wi-Fi 6 ಸಪೋರ್ಟ್ ಇದೆ, ಡೈಲಿ ಎಸೆನ್ಷಿಯಲ್ ಕನೆಕ್ಟಿವಿಟಿ ಆಪ್ಷನ್ಸ್ ಎಲ್ಲ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಕಡೆ ಬಂದರೆ ಈ ಫೋನಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ಇದರಲ್ಲಿ ಫೇಸ್ ಅನ್ಲಾಕ್ ಕೂಡ ಇದೆ, ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಫೈನಲಿ ರಿಯಲ್ಮಿ 16T ಯಾರಿಗೆ ರೆಕಮೆಂಡ್ ಮಾಡ್ಬೋದು ಅಂದರೆ ನಿಮಗೆ ಬಿಗ್ ಬ್ಯಾಟ್ರಿ ಫೋನ್ ಬೇಕು, OLED ಡಿಸ್ಪ್ಲೇ ಬೇಕು, ಡೀಸೆಂಟ್ ಕ್ಯಾಮ್ರಾ ಬೇಕು, ಸ್ಮೂತ್ ಡೈಲಿ ಯೂಸೇಜ್ ಬೇಕು, ಈ ಫೋನ್ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ಹಾರ್ಡ್ ಕೋರ್ ಗೇಮರ್ಸ್ಗೆ ಅಥವಾ ಫ್ಲಾಗ್ಶಿಪ್ ಲೆವೆಲ್ ಪರ್ಫಾರ್ಮೆನ್ಸ್ಗೆ ಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಆಪ್ಷನ್ ಅಲ್ಲ. ಆದರೆ ಸ್ಟೂಡೆಂಟ್ಸ್, ಕಂಟೆಂಟ್ ವಾಚರ್ಸ್, ಡೈಲಿ ಯೂಸರ್ಸ್, ಬ್ಯಾಟ್ರಿ ಲವರ್ಸ್ಗೆ ಇದು ಸೂಪರ್ ಚಾಯ್ಸ್ ಆಗಿರುತ್ತೆ. ಎಸ್ಪೆಷಲಿ 8000 mAh ಬ್ಯಾಟ್ರಿ ಪ್ಲಸ್ ಸ್ಲಿಮ್ ಡಿಸೈನ್ ಕಾಂಬಿನೇಷನ್ ಈ ಸೆಗ್ಮೆಂಟ್ನಲ್ಲಿ ರೇರ್ ಆಗಿದೆ. ಸೊ ಫ್ರೆಂಡ್ಸ್, ನಿಮಗೆ ರಿಯಲ್ಮಿ 16T ಹೇಗನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಟೆಕ್ ಪ್ರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.